ಲಕ್ಷ್ಮೀ ನಿವಾಸ ಸೀರಿಯಲ್ ಜಾಹ್ನವಿಯ ಗೂಬೆ ಹುಡುಕಾಟದಲ್ಲಿ ಜಯಂತ್ ಆಸೆಗೋಗೆ ಮಾತ್ರ ಸಿಗಬೇಡ ಎಂದ ವಿಶ್ವ. ಜಿ ಕನ್ನಡ ಬರುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿ 2 ಭಾಗವಾಗಿ ಪ್ರಸಾರವಾಗುತ್ತಿದೆ. ಒಂದು ಲಕ್ಷ್ಮೀ ಶ್ರೀನಿವಾಸರ ಕುಟುಂಬದ ಕಥೆಯಾದರೆ ಮತ್ತೊಂದು ಜಯಂತ್ ಜಾಹ್ನವಿಯ ಸಂಸಾರದ ಕಥೆಯಾಗಿದೆ. 1 ಗಂಟೆಯ ಸಂಚಿಕೆಯಲ್ಲಿ ಯಾವಾಗಲೂ ಖುಷಿಯಾಗಿ ನೋಡುವ ಪ್ರೇಕ್ಷಕರು ಜಯಂತ್ ಜಾಹ್ನವಿಯ ಎಪಿಸೋಡ್ ಬಂದರೆ ಹಲ್ಲು ಕಡಿಯುತ್ತಾರೆ. ಹಾರ್ಟ್ ಜೋರಾಗಿ ಬಡಿದುಕೊಳ್ಳುವುದಕ್ಕೆ ಶುರುವಾಗುತ್ತದೆ. ಕಾರಣ ಜಯಂತ್ ನಡವಳಿಕೆ. ಜಾಹ್ನವಿಯನ್ನು ನೋಡಿದ ಕೂಡಲೇ ಅವನ ಮೇಲೆ ಲವ್ ಆಗಿದೆ. ಮನೆಯಲ್ಲಿ ಮಾತನಾಡಿ ಒಪ್ಪಿಸಿ ಅದ್ದೂರಿಯಾಗಿಯೇ ಮದುವೆಯಾಗಿದ್ದಾನೆ. ಮದುವೆಯ ಬಳಿಕ ಅತ್ತೆ ಮಾವನ ಮನೆಗೆ ಕರೆಸಿಲ್ಲ. ಜರ್ತಿ ದಿನ ಜಾಹ್ನವಿಯ ಜಯಂತ್ಗೆ ಮುಖವಾಡಗಳನ್ನು ನೋಡಿ ಭಯವಾಗಿದೆ. ಜಯಂತ್ನನ್ನು ಮತ್ತೆ ಕಾಡಿದ ಆತ್ಮಸಾಕ್ಷಿ. ಜಾಹ್ನವಿಯ ಮೇಲೆ ಜಯಂತ್ಗೆ ಅದೇಕೆ ಅಷ್ಟೊಂದು ಅನುಮಾನವೋ ಏನೋ. ತನ್ನ ಬಳಿ ಎಲ್ಲ ವಿಚಾರವನ್ನು ಹೇಳಿಕೊಳ್ಳಬೇಕು. ಹಾಗೇಕೆ ಹೇಳಿಕೊಳ್ಳದೆ ಹೋದರೆ ಅವಳಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ ಎಂಬ ನಿರ್ಧಾರಕ್ಕೆ ಬಂದು ಬಿಡುತ್ತಾನೆ. ಜಯಂತ್ಗೆ ತನ್ನ ಹೆಂಡತಿಯಾದವಳು ನನ್ನ ಪ್ರಪಂಚದಲ್ಲಿ ಮಾತ್ರ ಬದುಕಬೇಕು, ಅವಳಿಗೆ ಬೇರೆ ಪ್ರಪಂಚನೇ ಇರಬಾರದು ಎಂದು ಆಲೋಚನೆ. ಅವನ ಈ ಹುಚ್ಚಾಟಕ್ಕೆ ಆಗಾಗ ಟೆನ್ಷನ್ ಕೊಡುವುದಕ್ಕೆ ಅವರ ಮನಸ್ಸಾಕ್ಷಿಗಳು ಕೂಡ ಸಾಲಾಗಿ ಬಂದು ನಿಲ್ಲುತ್ತದೆ. ಗೂಬೆ ಹುಡುಕಾಟುತ್ತ ಹೊರಟ ಜಯಂತ್. ಜಾಹ್ನವಿಗೆ ಕಾಲೇಜಿನಲ್ಲಿ ಇದ್ದಾಗ ಎಲ್ಲರಿಗೂ ಒಂದೊಂದು ಅಡ್ಡ ಹೆಸರು ನೀಡುತ್ತಾಳೆ ಎಂಬುದು ಗೊತ್ತಾಗಿರೋದ್ರಿಂದ ಜಯಂತ್ಗೆ ನಡವಳಿಕೆ ಬದಲಾಗಿದೆ. ಅದರಲ್ಲೂ ಗೂಬೆ ಎಂಬ ಹೆಸರು ಯಾರದ್ದು ಎಂದು ಹುಡುಕಾಟ ಶುರು ಮಾಡಿದ್ದಾನೆ. ಅದಕ್ಕೆ ಸಾಕಷ್ಟು ಬಾರಿ ಕಾಲು ಹೋಗಿದ್ದನ್ನು ನೋಡಿ ನಂಬರ್ ಬೇರೆ ಎತ್ತುಕೊಂಡಿದ್ದಾನೆ. ಆದರೆ ಆ ನಂಬರ್ ಕನೆಕ್ಟ್ ಆಗದೆ ಸ್ವಿಚ್ ಆಫ್ ಬರ್ತಿದೆ. ಒಂದೇ ಶಾಪ್ನಲ್ಲಿ ಜಯಂತ್ ವಿಶ್ವನ ಮನೆಯ ಅತ್ತೆಯ ಮಗಳು ಬಂದಿದ್ದಾಳೆ. ಅವಳಿಂದ ಕೊಂಚ ಹಳೆಯ ನೆನಪನ್ನು ಮರೆಯುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾನೆ. ಇವತ್ತು ತನು ಹುಟ್ಟಿದ ದಿನ, ಹೀಗಾಗಿ ಶಾಪಿಂಗ್ ಅಂತ ಕರೆದುಕೊಂಡು ಬಂದಿದ್ದಾನೆ. ಅದೇ ಕಾಂಪ್ಲೆಕ್ಸ್ನಲ್ಲಿಯೇ ಜಯಂತ್ ಇದ್ದಾನೆ. ಆ ಶಾಪನ್ನೆಲ್ಲ ಗೂಬೆ ಯಾರಿರಬಹುದು ಎಂದು ಜಯಂತ್ ಹುಡುಕಾಟ ನಡೆಸಿದ್ದಾನೆ. ಆ ನಂಬರ್ ಕರೆ ಕೂಡ ಮಾಡಿದ್ದಾನೆ. ಆದರೆ ಆಗಲೂ ಸ್ವಿಚ್ ಆಫ್ ಬಂದಿದೆ. ವಿಶ್ವನನ್ನು ಕಾಪಾಡಿ ಎಂದ ನೆಟ್ಟಿಗರು. ವಿಶ್ವನ ಮೊಬೈಲ್ ಸ್ವಿಚ್ ಆಫ್ ಆಗಿರುವುದಕ್ಕೆ ವೀಕ್ಷಕರು ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದಾರೆ. ಜಯಂತ್ ಕೈಗೆ ಮಾತ್ರ ಸಿಗಬೇಡ ಎಂದು ಸಲಹೆ ನೀಡಿದ್ದಾರೆ. ಜಯಂತ್ನ ವಿಚಿತ್ರ ನಡವಳಿಕೆಗೆ ವೀಕ್ಷಕರು ಭಯಗೊಂಡಿದ್ದಾರೆ. ಈಗಾಗಲೇ ಕಾಲೇಜಿನಲ್ಲಿ ಒಮ್ಮೆ ಜಾಹ್ನವಿಯನ್ನು ಸಲುಗೆಯಿಂದ ಮಾತನಾಡಿಸಿದವನ ಪ್ರಾಣವನ್ನು ತೆಗೆದವನು ಜಯಂತ್ಗೆ ಅನುಮಾನ. ರಸ್ತೆಯಲ್ಲಿ ರೇಗಿಸಿದವನು ಕಾರು ಆಕ್ಸಿಡೆಂಟ್ ಮಾಡಿ ಪ್ರಾಣ ತೆಗೆದನು ಜಯಂತ್. ಇನ್ನು ವಿಶ್ವ ಸಿಕ್ಕಿದ್ದರೆ ಅವನನ್ನು ಬಿಡ್ತಾನೆ ಎಂಬ ಭಯ ನೋಡುಗರಲ್ಲಿ ಇದೆ. ಅದರಲ್ಲೂ ವಿಶ್ವ ಜಾಹ್ನವಿಯ ಹಾಡು ಕೇಳಿದೊಡನೆ ಕಲ್ಲು ಕಂಬದಂತೆ ನಿಂತಿದ್ದಾನೆ. ಇದು ಜಯಂತ್ಗೆ ಅನುಮಾನವೆಲ್ಲಿ ಬರುತ್ತೋ ಏನೋ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.